ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನವೋನ್ನತಿ ಎಜುಕೇಶನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಈ ಸೆಷನ್ನಲ್ಲಿ ಕಂಪ್ಯೂಟರ್ ವಿಷಯಕ್ಕೆ ಸಂಬಂಧಿಸಿದಂತೆ 3ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ 20 ಪ್ರಶ್ನೋತ್ತರಗಳನ್ನು ಸಣ್ಣ ವಿವರಣೆಯೊಂದಿಗೆ ನೋಡೋಣ. ಇನ್ನು ಕಂಪ್ಯೂಟರ್ ವಿಷಯಕ್ಕೆ ಸಂಬಂಧಿಸಿದಂತೆ ಇದು ನನ್ನ 5ನೇ ವಿಡಿಯೋ ಆಗಿದೆ. ಈ ಹಿಂದೆ ನಾನು 4 ತರಗತಿಗಳನ್ನು ಕಂಪ್ಯೂಟರ್ ವಿಷಯಕ್ಕೆ ಸಂಬಂಧಿಸಿದಂತೆ ಚರ್ಚೆ ಮಾಡಿದ್ದೇನೆ. ಆ ಒಂದು ವಿಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಅವುಗಳನ್ನ ಕೂಡ ನೋಡಿ. ಅದನ್ನು ನೋಡಿ ಆಮೇಲೆ ಇದನ್ನು ನೋಡೋದ್ರಿಂದ ನಿಮಗೆ ಇದಕ್ಕೆ ಒಂದು ಕನೆಕ್ಷನ್ ಸಿಕ್ಕಂತೆ ಆಗುತ್ತೆ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮ್ಗೆ ಏನೇ ಅನಿಸಿದ್ರು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ತಾ ಹೋಗಿ. ಬನ್ನಿ ಹಾಗಾದರೆ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ 1. ಕಂಪ್ಯೂಟರ್ನಲ್ಲಿ ದತ್ತಾಂಶವನ್ನು ತಾತ್ಕಾಲಿಕವಾಗಿ ಸಂಗ್ರಹಿಸುವ ಮೆಮೊರಿ ಯಾವುದು? ಆಪ್ಷನ್ಸ್: ಆಪ್ಷನ್ ಎ ಹಾರ್ಡ್ ಡಿಸ್ಕ್, ಆಪ್ಷನ್ ಬಿ ರ್ಯಾಮ್, ಆಪ್ಷನ್ ಸಿ ಪೆನ್ ಡ್ರೈವ್, ಆಪ್ಷನ್ ಡಿ ರೋಮ್. ಆನ್ಸರ್ ಬಂದು ರ್ಯಾಮ್. ವಿವರಣೆ: ರ್ಯಾಮ್ ಒಂದು ವಾಲಟೈಲ್ ಮೆಮೊರಿಯಾಗಿದ್ದು ಕಂಪ್ಯೂಟರ್ ಚಾಲನೆಯಲ್ಲಿರುವಾಗ ಮಾತ್ರ ದತ್ತಾಂಶಗಳನ್ನು ತಾತ್ಕಾಲಿಕವಾಗಿ ಇರಿಸಿಕೊಳ್ಳುತ್ತದೆ. ಮುಂದಿನ ಪ್ರಶ್ನೆ: 1 ಮೆಗಾಬೈಟ್ ಎಂದರೆ ಎಷ್ಟು ಕಿಲೋಬೈಟ್ಗೆ ಸಮ? ಆಪ್ಷನ್ಸ್ ಹೀಗಿದೆ. ಆಪ್ಷನ್ ಎ 48 KB, ಆಪ್ಷನ್ ಬಿ 512 KB, ಆಪ್ಷನ್ ಸಿ 1024 KB, ಆಪ್ಷನ್ ಡಿ 1000 KB. ಆನ್ಸರು 1024 KB. ವಿವರಣೆ: 1 MBಯು 1024 KBಗೆ ಸಮನಾಗಿರುತ್ತದೆ ಅಥವಾ 2^10 ಕಿಲೋಬೈಟ್ಗಳು ಆಗಿರುತ್ತದೆ. ಇದಿಷ್ಟು ಈ ಪ್ರಶ್ನೆಯ ವಿವರಣೆ. ಪ್ರಶ್ನೆ 3. ಕಂಪ್ಯೂಟರ್ ತಯಾರಿಸುವಾಗಲೇ ಅದರಲ್ಲಿ ಅಳವಡಿಸಲಾದ ಖಾಯಂ ಮೆಮೊರಿ ಯಾವುದು? ಆಪ್ಷನ್ ಎ ರೋಮ್, ಆಪ್ಷನ್ ಬಿ ರ್ಯಾಮ್, ಆಪ್ಷನ್ ಸಿ ವರ್ಚುವಲ್ ಮೆಮೊರಿ, ಆಪ್ಷನ್ ಡಿ ಕ್ಯಾಚ್ ಮೆಮೊರಿ. ಆನ್ಸರ್ ರೋಮ್. ವಿವರಣೆ: ರೀಡ್ ಓನ್ಲಿ ಮೆಮೊರಿ ರೋಮ್ನಲ್ಲಿ ಕಂಪ್ಯೂಟರ್ ಬೂಟ್ ಆಗಲು ಅಗತ್ಯವಿರುವ ಸೂಚನೆಗಳನ್ನು ತಯಾರಕರು ಮೊದಲೇ ಸಂಗ್ರಹಿಸಿರುತ್ತಾರೆ. ನಿಮಗೆ ಈ ಹಿಂದಿನ ತರಗತಿಗಳಲ್ಲಿ ನಾನು ರ್ಯಾಮ್, ರೋಮ್, ವ್ಯಾಲಟೈಲ್ ಮೆಮೊರಿ, ನಾನ್ ವ್ಯಾಲಟೈಲ್ ಮೆಮೊರಿಗಳ ಬಗ್ಗೆ ಆಲ್ರೆಡಿ ನಾನು ವಿವರಣೆಯನ್ನು ನೀಡಿರೋದ್ರಿಂದ ಇಲ್ಲಿ ಹೆಚ್ಚಿನ ವಿವರಣೆ ನೀಡಕ್ಕೆ ಹೋಗೋದಿಲ್ಲ. ಎಷ್ಟಿದೆ ಅಷ್ಟನ್ನು ಮಾತ್ರ ಓದ್ಕೋತೀನಿ. ನೀವು ಕೂಡ ಆ ವಿಡಿಯೋಗಳನ್ನ ಏನು ಮಾಡಿ ವೀಕ್ಷಿಸಿ. ಅದಾದಮೇಲೆ ನಿಮಗೆ ಇದು ಅರ್ಥ ಆಗುತ್ತೆ. ಮುಂದಿನ ಪ್ರಶ್ನೆ: CPU ಮತ್ತು ಮುಖ್ಯ ಮೆಮೊರಿ ನಡುವೆ ಅತಿ ವೇಗವಾಗಿ ಕಾರ್ಯನಿರ್ವಹಿಸುವ ಮೆಮೊರಿ ಯಾವುದು? ಆಪ್ಷನ್ ಎ ಸೆಕೆಂಡರಿ ಮೆಮೊರಿ, ಆಪ್ಷನ್ ಬಿ ಆಪ್ಟಿಕಲ್ ಡಿಸ್ಕ್, ಆಪ್ಷನ್ ಸಿ ಫ್ಲಾಶ್ ಮೆಮೊರಿ, ಆಪ್ಷನ್ ಡಿ ಕ್ಯಾಚ್ ಮೆಮೊರಿ. ಆನ್ಸರ್ ಕ್ಯಾಚ್ ಮೆಮೊರಿ. ವಿವರಣೆ: ಕ್ಯಾಶ್ ಮೆಮೊರಿಯು CPUಗೆ ಬೇಕಾದ ದತ್ತಾಂಶವನ್ನು ಅತಿ ವೇಗವಾಗಿ ಒದಗಿಸುವ ಮೂಲಕ ಕಂಪ್ಯೂಟರ್ ವೇಗವನ್ನು ಹೆಚ್ಚಿಸುತ್ತದೆ. 5ನೇ ಪ್ರಶ್ನೆ: ವಿದ್ಯುತ್ ಸರಬರಾಜು ನಿಂತಾಗ ತನ್ನಲ್ಲಿ ಮಾಹಿತಿಯನ್ನು ಕಳೆದುಕೊಳ್ಳುವ ಮೆಮೊರಿಯನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ಸ್ ಹೀಗಿದೆ. ನಾನ್ ವ್ಯಾಲಟೈಲ್ ಮೆಮೊರಿ, ಆಕ್ಸಿಲರಿ ಮೆಮೊರಿ, ವ್ಯಾಲಟೈಲ್ ಮೆಮೊರಿ, ಸೆಕೆಂಡರಿ ಮೆಮೊರಿ. ಉತ್ತರ ಬಂದು ವ್ಯಾಲಟೈಲ್ ಮೆಮೊರಿ. ವಿವರಣೆ: ವ್ಯಾಲಟೈಲ್ ಮೆಮೊರಿಯು ವಿದ್ಯುತ್ ಸಂಪರ್ಕ ಇರುವವರೆಗೆ ಮಾತ್ರ ದತ್ತಾಂಶವನ್ನು ಹೊಂದಿರುತ್ತದೆ. ಉದಾಹರಣೆಗೆ ರ್ಯಾಮ್ ಒಂದು ವ್ಯಾಲಟೈಲ್ ಮೆಮೊರಿಗೆ ಎಕ್ಸಾಂಪಲ್ ಆಗಿರುತ್ತೆ. ಮುಂದಿನ ಪ್ರಶ್ನೆ 6ನೇ ಪ್ರಶ್ನೆ: ಕೆಳಗಿನವುಗಳಲ್ಲಿ ಯಾವುದು ಸ್ಥಿರ ನಾನ್ ವ್ಯಾಲಟೈಲ್ ಮೆಮೊರಿಗೆ ಉದಾಹರಣೆಯಾಗಿದೆ? ಆಪ್ಷನ್ಸ್ ಹೀಗಿದೆ. ಡಿ ರ್ಯಾಮ್, ರೋಮ್, ಎಸ್ ರ್ಯಾಮ್, ಕ್ಯಾಶ್ ಮೆಮೊರಿ. ಆನ್ಸರು ರೋಮ್. ರೋಮ್ನಲ್ಲಿರುವ ಮಾಹಿತಿಯು ಕಂಪ್ಯೂಟರ್ ಆಫ್ ಆದರೂ ಸುರಕ್ಷಿತವಾಗಿರುತ್ತದೆ. ಆದ್ದರಿಂದ ಇದನ್ನು ಸ್ಥಿರ ಮೆಮೊರಿ ಅಥವಾ ವ್ಯಾಲಟೈಲ್ ಮೆಮೊರಿ ಅಂತ, ನಾನ್ ವ್ಯಾಲಟೈಲ್ ಮೆಮೊರಿ ಅಂತ ಹೇಳಿ ಕರಿತೀವಿ. ಮುಂದಿನ ಪ್ರಶ್ನೆ: ಬೈನರಿ ಸಂಖ್ಯೆಗಳಾದ 0 ಮತ್ತು 1 ಏನೆಂದು ಕರೆಯುತ್ತಾರೆ? ಬೈನರಿ ಸಂಖ್ಯೆಗಳಾದ 0 ಮತ್ತು 1 ಏನಂತ ಕರೀತಾರೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ಹೀಗಿದೆ. ಬೈಟ್, ವರ್ಡ್, ನಿಬ್ಬಲ್, ಬಿಟ್.
ಆನ್ಸರ್ ಬಿಟ್. ವಿವರಣೆ: ಬಿಟ್ ಎಂದರೆ ಬೈನರಿ ಡಿಜಿಟ್. ಇದು ಕಂಪ್ಯೂಟರ್ ಅರ್ಥ ಮಾಡಿಕೊಳ್ಳುವ ಕನಿಷ್ಠ ಭಾಷೆ ಅಥವಾ ಕನಿಷ್ಠ ಘಟಕವಾಗಿದೆ. ಅಂದ್ರೆ ಇಲ್ಲಿ 0 ಮತ್ತೆ 1ನ್ನ ಬೈನರಿ ಡಿಜಿಟ್ ಅಂತ ಹೇಳಿ ಕರಿತೀವಿ. ಒಂದು ಬಿಟ್ ಅಂದ್ರೆ ಬೈನರಿ ಡಿಜಿಟ್ ಅಥವಾ 0 ಮತ್ತು 1 ಎಂದರ್ಥ. ಮುಂದಿನ ಪ್ರಶ್ನೆ 8ನೇ ಪ್ರಶ್ನೆ. SSDಯ ಪೂರ್ಣ ರೂಪವೇನು? ಆಪ್ಷನ್ ಎ ಸಿಲ್ವರ್ ಸ್ಟೇಟ್ ಡ್ರೈವ್, ಆಪ್ಷನ್ ಬಿ ಸಾಲಿಡ್ ಸ್ಟೇಟ್ ಡ್ರೈವ್, ಆಪ್ಷನ್ ಸಿ ಸಾಲಿಡ್ ಸ್ಟೇಟ್ ಡ್ರೈವ್, ಆಪ್ಷನ್ ಡಿ ಸ್ಮಾರ್ಟ್ ಸ್ಟೇಟ್ ಡ್ರೈವ್. ಉತ್ತರ ಸಾಲಿಡ್ ಸ್ಟೇಟ್ ಡಿವೈಸ್. ವಿವರಣೆ ಹೀಗಿದೆ: SSD ಎಂದರೆ ಸಾಲಿಡ್ ಸ್ಟೇಟ್ ಡ್ರೈವ್. ಇದು ಹಾರ್ಡ್ ಡಿಸ್ಕ್ಗಿಂತ ವೇಗವಾಗಿ ಕೆಲಸ ಮಾಡುತ್ತದೆ. ಇದಿಷ್ಟು ಈ ಪ್ರಶ್ನೆ. ಮುಂದಿನ ಪ್ರಶ್ನೆ PROM ಎಂದರೇನು? ಪ್ರೈಮರಿ ರೀಡ್ ಓನ್ಲಿ ಮೆಮೊರಿ, ಪರ್ಮನೆಂಟ್ ರೀಡ್ ಓನ್ಲಿ ಮೆಮೊರಿ, ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ, ಪ್ರೊಸೆಸ್ ರೀಡ್ ಓನ್ಲಿ ಮೆಮೊರಿ. ಉತ್ತರ ಬಂದು ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ. ವಿವರಣೆ: ಬಳಕೆದಾರರು ಒಂದು ಬಾರಿ ಪ್ರೋಗ್ರಾಂ ಮಾಡಬಹುದಾದ ರೋಮ್ ಅನ್ನು PROM ಎನ್ನಲಾಗುತ್ತದೆ. ಅಂದ್ರೆ ಇಲ್ಲಿ ಕೇವಲ ಒಂದು ಬಾರಿ ಮಾತ್ರ ಪ್ರೋಗ್ರಾಮ್ ಅನ್ನ ಅಪ್ಲೋಡ್ ಮಾಡಬಹುದು, ಮತ್ತೆ ಅದನ್ನ ಅಳಿಸೋಕ್ಕೂ ಆಗಲ್ಲ, ಮತ್ತೆ ಅದನ್ನ ರೀಲೋಡ್ ಮಾಡೋಕ್ಕೂ ಆಗಲ್ಲ. ಇದಕ್ಕೆ ನಾವು PROM ಅಂತ ಹೇಳಿ ಕರಿತಾ ಇರ್ತೀವಿ. ಪ್ರಶ್ನೆ 10. ಫ್ಲಾಪಿ ಡಿಸ್ಕ್ ಯಾವ ರೀತಿಯ ಮೆಮೊರಿಗೆ ಉದಾಹರಣೆಯಾಗಿದೆ? ಆಪ್ಷನ್ ಎ ಕ್ಯಾಚ್ ಮೆಮೊರಿ, ಆಪ್ಷನ್ ಬಿ ಸೆಕೆಂಡರಿ ಮೆಮೊರಿ, ಆಪ್ಷನ್ ಸಿ ವ್ಯಾಲಟೈಲ್ ಮೆಮೊರಿ, ಆಪ್ಷನ್ ಡಿ ಪ್ರೈಮರಿ ಮೆಮೊರಿ. ಉತ್ತರ ಸೆಕೆಂಡರಿ ಮೆಮೊರಿ. ವಿವರಣೆ: ಇದು ಹೊರಗಿನಿಂದ ಜೋಡಿಸುವ ದ್ವಿತೀಯಕ ಸಂಗ್ರಹಣಾ ಸಾಧನವಾಗಿದೆ. ಅಂದ್ರೆ ಫ್ಲಾಪಿ ಡಿಸ್ಕ್ ಹೊರಗಡೆಯಿಂದ ಕಂಪ್ಯೂಟರ್ಗೆ ಅಂದ್ರೆ ಅಪ್ಲೋಡ್ ಮಾಡುವಂತಹ ಒಂದು ಸಾಧನ ಆಗಿದೆ ಅಂತ ಅರ್ಥ. 11ನೇ ಪ್ರಶ್ನೆ. ಕಂಪ್ಯೂಟರ್ನ ಮೆದುಳು ಕೆಲಸ ಮಾಡುವಾಗ ತಾತ್ಕಾಲಿಕವಾಗಿ ಮಾಹಿತಿಯನ್ನ ಎಲ್ಲಿ ಇಟ್ಟುಕೊಳ್ಳುತ್ತದೆ? ಆಪ್ಷನ್ಸ್ ಎ ರೋಮ್, ಆಪ್ಷನ್ ಬಿ ರ್ಯಾಮ್, ಆಪ್ಷನ್ ಸಿ ಹಾರ್ಡ್ ಡಿಸ್ಕ್, ಆಪ್ಷನ್ ಡಿ SSD ಕಾರ್ಡ್. ಉತ್ತರ ರ್ಯಾಮ್, RAM, ರ್ಯಾಮ್, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ಹೇಳಿ ಇದು. ವಿವರಣೆ: ಇದು ತಾತ್ಕಾಲಿಕ ಅಥವಾ ವ್ಯಾಲಟೈಲ್ ಮೆಮೊರಿಯಾಗಿದೆ. ಅಂದರೆ ಕರೆಂಟ್ ಹೋದರೆ ಅಥವಾ ಕಂಪ್ಯೂಟರ್ ಸ್ವಿಚ್ ಆಫ್ ಆದರೆ ಇದರಲ್ಲಿರೋದು ಅಳಿಸಿ ಹೋಗುತ್ತದೆ. ಅದಕ್ಕೆ ಇದನ್ನ ವ್ಯಾಲಟೈಲ್ ಮೆಮೊರಿ ಅಂತ ಹೇಳಿ ಕರಿತೀವಿ. ವ್ಯಾಲಟೈಲ್ ಮೆಮೊರಿ ಅಂದ್ರೆ ವಿದ್ಯುತ್ ಸಂಪರ್ಕ ಇಲ್ಲದಿದ್ದರೆ ಅಲ್ಲಿರುವಂತಹ ಎಲ್ಲ ಒಂದು ಡೀಟೇಲ್ಸ್ ಏನಾಗಿರುತ್ತೆ, ಡಿಲೀಟ್ ಆಗಿರುತ್ತೆ. 12ನೇ ಪ್ರಶ್ನೆ. EEPROM ಅಂದರೆ ಏನು? ಆಪ್ಷನ್ ಎ ವಿದ್ಯುತ್ ಬಳಸಿ ಅಳಿಸಬಹುದಾದ ರೋಮ್, ಆಪ್ಷನ್ ಬಿ ಕೇವಲ ಓದಬಲ್ಲ ಮೆಮೊರಿ, ಆಪ್ಷನ್ ಸಿ ವೇಗದ ರ್ಯಾಮ್, ಆಪ್ಷನ್ ಡಿ ಹಾರ್ಡ್ ಡಿಸ್ಕ್ನ ಇನ್ನೊಂದು ಹೆಸರು. ಉತ್ತರ ವಿದ್ಯುತ್ ಬಳಸಿ ಅಳಿಸಬಹುದಾದ ರೋಮ್. ವಿವರಣೆ: ಇದರ ಪೂರ್ಣ ಹೆಸರು ಎಲೆಕ್ಟ್ರಿಕಲಿ ಎರೇಸೇಬಲ್ ಪ್ರೋಗ್ರಾಮೇಬಲ್ ರೋಮ್. ಅಂದರೆ ಇದರಲ್ಲಿರುವ ಡೇಟಾವನ್ನ ಕರೆಂಟ್ ಬಳಸಿ ಡಿಲೀಟ್ ಮಾಡಿ ಮತ್ತೆ ಹೊಸದು ಬರೆಯಬಹುದು. ಪೆನ್ ಡ್ರೈವ್ ಇದಕ್ಕೆ ಉತ್ತಮ ಉದಾಹರಣೆಯಾಗಿದೆ. ಇದರ ಒಂದು ವಿವರಣೆ ಕೂಡ ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಆ ವಿಡಿಯೋವನ್ನು ನೋಡೋದ್ರ ಮೂಲಕ ಈ ಒಂದು ಪ್ರಶ್ನೆಯ ಸಂಪೂರ್ಣ ಮಾಹಿತಿಯನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. 13ನೇ ಪ್ರಶ್ನೆ. ಅರೆವಾಹಕ ಸೆಮಿ ಕಂಡಕ್ಟರ್ ಮೆಮೊರಿ ಎಂದು ಯಾವುದನ್ನು ಕರೆಯುತ್ತಾರೆ? ಅಂದ್ರೆ ಅರೆವಾಹಕ ಮೆಮೊರಿ ಎಂದು ಯಾವುದನ್ನ ಕರೀತಾರೆ ಅಂತ ಹೇಳಿದ್ರೆ ಆಪ್ಷನ್ ಸಿ ಗಿದೆ ಮ್ಯಾಗ್ನೆಟಿಕ್ ಟೇಪ್, ಆಪ್ಷನ್ ಬಿ ಹಾರ್ಡ್ ಡಿಸ್ಕ್, ಆಪ್ಷನ್ ಸಿ ರ್ಯಾಮ್, ಆಪ್ಷನ್ ಡಿ CD ರೋಮ್. ಆನ್ಸರ್ ರ್ಯಾಮ್. ವಿವರಣೆ: ರ್ಯಾಮ್ ಅನ್ನು ಸಿಲಿಕಾನ್ ನಂತಹ ಅರೆವಾಹಕ ವಸ್ತುಗಳಿಂದ ತಯಾರಿಸಿದ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂದ್ರೆ IC ಚಿಪ್ಗಳಿಂದ ಮಾಡಲಾಗಿರುತ್ತದೆ. ಆದ್ದರಿಂದ ಇದನ್ನ ಸೆಮಿಕಂಡಕ್ಟರ್ ಮೆಮೊರಿ ಎಂದು ಕೂಡ ಕರೆಯುತ್ತಾರೆ. ಓಕೆನಾ? ಇದಿಷ್ಟು ಈ ಪ್ರಶ್ನೆ ವಿವರಣೆ. ಮುಂದಿನ ಪ್ರಶ್ನೆ. ಕಂಪ್ಯೂಟರ್ನಲ್ಲಿನ ವೇಗವಾದ ಮೆಮೊರಿ ಘಟಕಗಳ ಸರಿಯಾದ ಇಳಿಕೆ ಕ್ರಮ ಯಾವುದು? ವೇಗದಿಂದ ನಿಧಾನಕ್ಕೆ ಸಂಬಂಧಿಸಿದಂತೆ ಹೇಳ್ಬೇಕು ಇದನ್ನ. ಇದ್ರದ್ದು ಕೂಡ ನಾನು ಒಂದು ಪಿಕ್ಚರ್ ಅನ್ನ ಹಾಕಿ ಅಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಅದನ್ನ ನೋಡ್ಕೊಳ್ಳಿ ಆ ವಿಡಿಯೋನ. ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಆ ವಿಡಿಯೋಗಳ ಒಂದು ಲಿಂಕ್ ಅನ್ನ ಹಾಕಿರ್ತೀನಿ. ಆಪ್ಷನ್ ಸಿ ಗಿದೆ ರ್ಯಾಮ್ ಕ್ಯಾಶ್ ರಿಜಿಸ್ಟರ್, ರಿಜಿಸ್ಟರ್ ಕ್ಯಾಶ್ ರ್ಯಾಮ್.
ಕ್ಯಾಶ್ ರ್ಯಾಮ್ ರಿಜಿಸ್ಟರ್, ರ್ಯಾಮ್ ರಿಜಿಸ್ಟರ್ ಕ್ಯಾಶ್. ಉತ್ತರ ರಿಜಿಸ್ಟರ್ಸ್ ಕ್ಯಾಶ್ ಮತ್ತೆ ರ್ಯಾಮ್. ಫಸ್ಟ್ ರಿಜಿಸ್ಟರ್ ಇರುತ್ತೆ, ಆಮೇಲೆ ಕ್ಯಾಶ್, ಆಮೇಲೆ ರ್ಯಾಮ್. ಇಳಿಕೆ ಕ್ರಮದಲ್ಲಿ ವೇಗದಿಂದ ನಿಧಾನಕ್ಕೆ ಸಂಬಂಧಪಟ್ಟಂತೆ. ಸಿಪಿಯು ಒಳಗಿರುವ ರಿಜಿಸ್ಟರ್ಗಳು ಅತ್ಯಂತ ವೇಗಿಗಳು. ನಂತರ ಕ್ಯಾಶ್ ಮೆಮೊರಿ ಮತ್ತು ಅದಾದ ಮೇಲೆ ರ್ಯಾಮ್ ಬರುತ್ತದೆ. ಇದು 15ನೇ ಪ್ರಶ್ನೆ. ಡೇಟಾವನ್ನು ಓದಲು ಲೇಸರ್ ಕಿರಣಗಳನ್ನು ಬಳಸುವ ಸಾಧನ ಯಾವುದು? ಆಪ್ಷನ್ ಎ ಫ್ಲಾಪಿ ಡಿಸ್ಕ್, ಆಪ್ಷನ್ ಬಿ ಆಪ್ಟಿಕಲ್ ಡಿಸ್ಕ್, ಆಪ್ಷನ್ ಸಿ ಮ್ಯಾಗ್ನೆಟಿಕ್ ಟೇಪ್, ಆಪ್ಷನ್ ಡಿ SSD ಕಾರ್ಡ್. ಆನ್ಸರ್ ಆಪ್ಟಿಕಲ್ ಡಿಸ್ಕ್, ಸಿಡಿ ಅಥವಾ DVD ಅಂತ ಹೇಳಿ ಕರಿತೀವಿ. ವಿವರಣೆ: ಆಪ್ಟಿಕಲ್ ಎಂದರೆ ಬೆಳಕು ಎಂದರ್ಥ. ಇಲ್ಲಿ ಕೆಂಪು ಮತ್ತು ನೀಲಿ ಲೇಸರ್ ಕಿರಣಗಳನ್ನು ಬಳಸಿ ಡಾಟಾವನ್ನು ಓದಲಾಗುತ್ತದೆ ಅಥವಾ ಬರೆಯಲಾಗುತ್ತದೆ. ಓಕೆನಾ? ಆಪ್ಟಿಕಲ್ ಅಂದರೆ ಬೆಳಕು ಎಂದರ್ಥ. ಮುಂದಿನ ಪ್ರಶ್ನೆ 16ನೇ ಪ್ರಶ್ನೆ. ವರ್ಡ್ ಲೆಂತ್ ಎಂದರೇನು? ಆಪ್ಷನ್ಸ್: ಒಂದು ಫೈಲ್ನ ಉದ್ದ, ಆಪ್ಷನ್ 2 ಸಿಪಿಯು ಒಂದು ಬಾರಿಗೆ ಸಂಸ್ಕರಿಸುವ ಬಿಟ್ಗಳ ಸಂಖ್ಯೆ, ಆಪ್ಷನ್ 3 ಕೀಬೋರ್ಡ್ನ ಒಟ್ಟು ಅಕ್ಷರಗಳು, ಆಪ್ಷನ್ 4 ಹಾರ್ಡ್ ಡಿಸ್ಕ್ನ ವೇಗ. ಉತ್ತರ ಸಿಪಿಯು ಒಂದು ಬಾರಿಗೆ ಸಂಸ್ಕರಿಸುವ ಬಿಟ್ಗಳ ಸಂಖ್ಯೆಗೆ ವರ್ಡ್ ಲೆಂತ್ ಅಂತ ಹೇಳಿ ಕರೀತಾರೆ. ಸಾಮಾನ್ಯವಾಗಿ ನಾವು 32 ಬಿಟ್ ಅಥವಾ 64 ಬಿಟ್ ಕಂಪ್ಯೂಟರ್ ಎನ್ನುತ್ತೇವಲ್ಲವೇ, ಅದು ಸಿಪಿಯು ಒಂದು ಬಾರಿಗೆ ಎಷ್ಟು ಮಾಹಿತಿಯನ್ನ ಮೆಮೊರಿಯಿಂದ ತೆಗೆದುಕೊಳ್ಳಬಹುದು ಎಂಬುದನ್ನು ಸೂಚಿಸುತ್ತದೆ. ಓಕೆನಾ? ವರ್ಡ್ ಲೆಂತ್ ಅಂತ ಹೇಳಿದ್ರೆ ಒಂದು ಬಾರಿಗೆ ಸಿಪಿಯು ಎಷ್ಟು ಬಿಟ್ಗಳ ಒಂದು ಇನ್ಫಾರ್ಮೇಶನ್ ಒದಗಿಸುತ್ತೆ ಅಂತ ಹೇಳಿದ್ರೆ ವರ್ಡ್ ಲೆಂತ್ ಆಗಿರುತ್ತೆ. 17ನೇ ಪ್ರಶ್ನೆ. USB ಮೆಮೊರಿ ಸಾಧನಗಳನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ವ್ಯಾಲಟೈಲ್ ಮೆಮೊರಿ, ಆಪ್ಷನ್ ಬಿ ಟರ್ಷಿಯರಿ ಮೆಮೊರಿ, ಆಪ್ಷನ್ ಸಿ ಆಕ್ಸಿಲರಿ ಮೆಮೊರಿ, ಆಪ್ಷನ್ ಡಿ ಮುಖ್ಯ ಮೆಮೊರಿ. ಉತ್ತರ ಆಕ್ಸಿಲರಿ ಮೆಮೊರಿ. ವಿವರಣೆ: ಹೊರಗಿನಿಂದ ಜೋಡಿಸುವ ಹೆಚ್ಚುವರಿ ಸಂಗ್ರಹಣಾ ಸಾಧನಗಳನ್ನು ಆಕ್ಸಿಲರಿ ಅಥವಾ ದ್ವಿತೀಯ ಮೆಮೊರಿ ಎನ್ನುತ್ತಾರೆ. ಉದಾಹರಣೆಗೆ ಪೆನ್ ಡ್ರೈವ್, ಹಾರ್ಡ್ ಡಿಸ್ಕ್ ಎಕ್ಸೆಟ್ರಾ. 18ನೇ ಪ್ರಶ್ನೆ. ಮೆಮೊರಿ ಹೈರಾರ್ಕಿಯಲ್ಲಿ ಎಲ್ಲಕ್ಕಿಂತ ಕೆಳಗಿನ ಹಂತದಲ್ಲಿ ಯಾವುದು ಇರುತ್ತದೆ? ಆಪ್ಷನ್ಸ್ ಹೀಗಿದೆ, ಅಲ್ಲಿ ಡಿ ಆಗಿದೆ, ಸಾರಿ. ರಿಜಿಸ್ಟರ್ಸ್, ಕ್ಯಾಶ್ ಮೆಮೊರಿ, ಸೆಕೆಂಡರಿ ಮೆಮೊರಿ, ರ್ಯಾಮ್. ಉತ್ತರ ಸೆಕೆಂಡರಿ ಮೆಮೊರಿ. ಇದು ಅತಿ ದೊಡ್ಡ ಸಂಗ್ರಹಣಾ ಸಾಮರ್ಥ್ಯ ಹೊಂದಿರುತ್ತದೆ, ಅಂದರೆ ಅತಿ ನಿಧಾನವಾಗಿರುತ್ತದೆ. ಕ್ಷಮಿಸಿ, ಇಲ್ಲಿ ಆದರೆ ಅತಿ ನಿಧಾನವಾಗಿರುತ್ತದೆ ಅಂತ ಆಗಬೇಕು. ಅಂತ ಹೇಳಿದ್ರೆ ಮೆಮೊರಿಯ ಹೈರಾರ್ಕಿನಲ್ಲಿ ಸೆಕೆಂಡರಿ ಮೆಮೊರಿ ಕೆಳಗಡೆ ಇರುತ್ತೆ. ಆಯ್ತಾ? ಯಾಕೆ ಅಂತ ಹೇಳಿದ್ರೆ ಇದರ ಒಂದು ಮೆಮೊರಿ ಪವರು ತುಂಬಾ ಕಡಿಮೆ ಇರುತ್ತೆ, ಆದರೆ ಸಂಗ್ರಹಣಾ ಸಾಮರ್ಥ್ಯ ಜಾಸ್ತಿ ಇರುತ್ತೆ. ಓಕೆನಾ? ಸಂಗ್ರಹಣಾ ಸಾಮರ್ಥ್ಯ ಜಾಸ್ತಿ ಇರುತ್ತೆ, ಆದರೆ ಮೆಮೊರಿ ಪವರ್ ತುಂಬಾ ಕಡಿಮೆ ಇರೋದ್ರಿಂದ ಇದು ಮೆಮೊರಿ ಹೈರಾರ್ಕಿನಲ್ಲಿ ಕೆಳಭಾಗದಲ್ಲಿ ಇರುತ್ತೆ. ಇದು ಈ ಪ್ರಶ್ನೆಯ ಉತ್ತರ. ಮುಂದಿನ ಪ್ರಶ್ನೆ 19ನೇ ಪ್ರಶ್ನೆ. ಮೆಮೊರಿ ಅಡ್ರೆಸ್ ಸಾಮಾನ್ಯವಾಗಿ ಯಾವ ರೂಪದಲ್ಲಿರುತ್ತದೆ? ಆಪ್ಷನ್ ಎ ಬೈನರಿ, ಆಪ್ಷನ್ ಬಿ ಹೆಕ್ಸಾಡೆಸಿಮಲ್, ಆಪ್ಷನ್ ಸಿ ಡೆಸಿಮಲ್, ಆಪ್ಷನ್ ಡಿ ಅಕ್ಷರದ ರೂಪದಲ್ಲಿ. ಉತ್ತರ ಹೆಕ್ಸಾಡೆಸಿಮಲ್. ವಿವರಣೆ: ಮೆಮೊರಿಯ ಸ್ಥಾನಗಳನ್ನು ಸುಲಭವಾಗಿ ಗುರುತಿಸಲು 0 ಯಿಂದ 9 ಮತ್ತು ಎ ಯಿಂದ F ಅಕ್ಷರಗಳನ್ನು ಬಳಸುವ ಹೆಕ್ಸಾಡೆಸಿಮಲ್ ಪದ್ಧತಿ ಬಳಸಲಾಗುತ್ತದೆ. ಇದು 19ನೇ ಪ್ರಶ್ನೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 20ನೇ ಪ್ರಶ್ನೆ ಈ ಒಂದು ಸೆಷನ್ನ ಕೊನೆಯ ಪ್ರಶ್ನೆ ಆಗಿದೆ. ಡಿವಿಡಿಗಿಂತ ಹೆಚ್ಚಿನ ಸಂಗ್ರಹಣಾ ಸಾಮರ್ಥ್ಯ ಹೊಂದಿರುವ ಲೇಟೆಸ್ಟ್ ಆಪ್ಟಿಕಲ್ ಡಿಸ್ಕ್ ಯಾವುದು? ಎ ಸಿಡಿ ರೋಮ್, ಬಿ ಫ್ಲಾಪಿ ಡಿಸ್ಕ್, ಸಿ ಬ್ಲೂರೇ ಡಿಸ್ಕ್, ಡಿ ಪಂಚ್ ಕಾರ್ಡ್. ಉತ್ತರ ಬ್ಲೂರೇ ಡಿಸ್ಕ್. ವಿವರಣೆ: ಇದರಲ್ಲಿ ಅತ್ಯಂತ ಹೆಚ್ಚಿನ ಸಾಂದ್ರತೆಯ ಮಾಹಿತಿ ಇರಿಸಲು ನೀಲಿ ಲೇಸರ್ ಕಿರಣಗಳನ್ನು ಬಳಸಲಾಗುತ್ತದೆ. ಇದಿಷ್ಟು ಈ ಒಂದು ಸೆಷನ್ನಲ್ಲಿ ನಾವು ಚರ್ಚೆ ಮಾಡಿದಂತಹ ಪ್ರಶ್ನೆಗಳು. ಒಟ್ಟು 20 ಪ್ರಮುಖ ಪ್ರಶ್ನೋತ್ತರಗಳನ್ನ ನಾನು ಆಯ್ಕೆ ಮಾಡಿಕೊಂಡಿದ್ದೆ. ಇವಿಷ್ಟು ಪ್ರಶ್ನೆಗಳು ಈ ಹಿಂದೆ ಪರೀಕ್ಷೆಗಳಲ್ಲಿ ಕೇಳಿದಂತಹ ಪ್ರಶ್ನೆಗಳೇ ಆಗಿರೋದ್ರಿಂದ ಗಮನ ಇಟ್ಟು ಓದ್ಕೋಬೇಕಾಗತ್ತೆ. ಇನ್ನು ಇಷ್ಟು ತಾಳ್ಮೆಯಿಂದ ನನ್ನ ಈ ಒಂದು ತರಗತಿಯನ್ನು ಇಲ್ಲಿವರೆಗೂ
ಆಲಿಸ್ತಾ ಇರುವಂತಹ ನಿಮ್ಮೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ತಾ ಈ ಒಂದು ಸೆಷನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.